ಇವರೇ ನೋಡಿ ಈ ಕತೆ ನಾಯಕ. ಇವ್ರ ಹತ್ರ ವಾಸಿ ಆಗದೆ ಇರೋ ರೋಗನೇ ಇಲ್ಲ. ಇಂಥ ಇವ್ರ ಹತ್ರ ಒಬ್ಬ ಚಾಣಾಕ್ಷ ಬರ್ತಾನೆ. ಅವನು ಏನಾಗ್ತಾನೆ ಅಂತ ನಾನು ಹೇಳಲ್ಲ, ನೀವೇ ನೋಡಿ. ಈ ಡಾಕ್ಟ್ರು ಕಾಯಿಲೆ ವಾಸಿ ಆಗಿಲ್ಲ ಅಂದ್ರೆ 1000 ರೂಪಾಯಿ ಕೊಡ್ತಾರಲ್ಲ, ಆ ಡಾಕ್ಟ್ರ? ಹೌದು. ಹೌದಾ? ಈ ಡಾಕ್ಟರ್ ವಾಸಿ ಆಗಿರೋ ರೋಗನೇ ಇಲ್ಲ. ಅಲ್ಲೇ ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಏನು ನಿಮ್ಮ ಹೆಸರು? ನನ್ನ ಹೆಸರು ತಿಪ್ಪೇಶ್ ಅಂತ. ವಯಸ್ಸು? 25 ಡಾಕ್ಟ್ರೆ. ಏನು ಪ್ರಾಬ್ಲಮ್ಮು? ಏನ್ ತಿಂದ್ರು ಟೇಸ್ಟೇ ಬರ್ತಾ ಇಲ್ಲ ಡಾಕ್ಟ್ರೆ. ಎಲ್ಲಿ ಆನೆ? ಕಾಂಪೌಂಡ್ರೆ 11 ನಂಬರ್ ಔಷಧಿ ಹಾಕಿ 2 ತೊಟ್ಟು. ಡಾಕ್ಟ್ರೆ ಇದು ಪೆಟ್ರೋಲ್ ಡಾಕ್ಟ್ರೆ ಇದು. ತಿಪ್ಪೇಶಿ ಅವರೇ, ನಿಮ್ಮ ರೋಗಿ ವಾಸಿ ಆಯಿತು, 300 ರೂಪಾಯಿ ಕೊಡಿ. ಓ ಸರಿ 1000 ರೂಪಾಯಿ ಮಿಸ್ ಆಯಿತು, 300 ರೂಪಾಯಿ ಲಾಸ್ ಆಯಿತು. ಈ ಸರಿ 1000 ರೂಪಾಯಿ ಹೊಡ್ಕೊಂಡೇ ಹೋಗ್ತೀನಿ. ಡಾಕ್ಟರ್ ಇದ್ದಾರಲ್ವಾ? ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಹೆಸರು ತಿಪ್ಪೇಶಿ ಅಲ್ವಾ? ಹೌದು ಡಾಕ್ಟ್ರೆ. ವಯಸ್ಸು 20? 25 ಡಾಕ್ಟ್ರೆ. ಹೇಳಿ, ಮತ್ತೆ ಏನು ಪ್ರಾಬ್ಲಮ್ ನಿಮಗೆ? ಹಳೇದೆಲ್ಲ ಯಾವ್ದು ಜ್ಞಾಪಕನೇ ಬರ್ತಾ ಇಲ್ಲ ಡಾಕ್ಟ್ರೆ. ಯಾವಾಗಿಂದ? ಮರ್ತಿ ತಿಂತಾನೆ ಊಟ ಮಾಡಿದ್ದು ಜ್ಞಾಪನ ಇಲ್ವಾ? ಇದು ತಿಂತಾ ಇರೋದೆ. ಕಾಂಪೌಂಡ್ರೆ 11 ನಂಬರ್ ಔಷಧಿ ಹಾಕಿ ಅವ್ರಿಗೆ. ಏ ಡಾಕ್ಟ್ರೆ, ಪೆಟ್ರೋಲ್ ಇದು. ತಿಪ್ಪೇಶಿ ಅವರೇ, ನಿಮ್ ರೋಗ ವಾಸಿ ಆಯ್ತು, ಜ್ಞಾಪನ ಶಕ್ತಿ ಬಂತು, ಕೊಡಿ ನಮ್ಮ ಫೀಸ್ 300 ರೂಪಾಯಿ. ಏನಪ್ಪ ಆಯ್ತು? ಜೀವ ಇರೋ ಮೀನು ಬಿಟ್ಟಿದ್ದೀನಿ, ಒಳಗಡೆ ಹೋಗ್ಬಿಟ್ಟು ಆಡ್ತಾ ಇದೆ. ಏನ್ ಮಾಡಿದ್ರು ಹೋಗ್ತಾ ಇಲ್ಲ. ತುಂಬಾ ಡಾಕ್ಟರ್ಗೆಲ್ಲ ತೋರಿಸಿದ್ದೀನಿ, ಹೋಗಿಲ್ಲ ಆದ್ರೇನು ಪರವಾಗಿಲ್ಲ. 1000 ರೂಪಾಯಿ ಕೊಡ್ತಾರಂದ್ರೆ ತೆಗ್ದಿಲ್ಲ ಆದ್ರೆ ಅದಕ್ಕೆ ಬಂದಿರೋದು. ಓಹೋ, ಇವನು ನಮ್ಮ ತಾನೇ ಕಿಲಾಡಿನಪ್ಪ. ಅಯ್ಯೋ ಡಾಕ್ಟ್ರೇ, ಕಣ್ಣೇ ಕಾಣಿಸ್ತಾ ಇಲ್ವಲ್ಲ ಡಾಕ್ಟ್ರೇ. ಎಷ್ಟು ದಿವಸದಿಂದ ಕಣ್ ಕಾಣಿಸ್ತಲ್ಲ ನಿಮ್ಗೆ? ದಿವಸದಿಂದ ಬೆಳಿಗ್ಗೆನು ರಾತ್ರಿ ತರನೇ ಕಾಣ್ತೈತಲ್ಲ ಡಾಕ್ಟ್ರೇ. ಏನ್ ಮಾಡೋದು? ಕಣ್ಣಿಗೆ ಔಷಧಿನೇ ಇಲ್ವಲ್ಲ ನಮ್ಮ ಹತ್ರ. ತಗೊಳ್ಳಿ ಸ್ವಾಮಿ, 1000 ರೂಪಾಯಿ. ಡಾಕ್ಟ್ರೇ, ಏನಿದು 500 ರೂಪಾಯಿ ಕೊಡ್ತಾ ಇದ್ದೀರಾ? ತಿಪ್ಪೇಶಿ ಅವರೇ, ನಿಮ್ ಕಣ್ ಕಾಣಿಸ್ತಾ ಇದೆ ಈಗ, ಕೊಡಿ ನಮ್ ಫೀಸ್ 300 ರೂಪಾಯಿ. ಇನ್ನೊಂದು 100, 300 ರೂಪಾಯಿ. ರೀ ಸ್ವಾಮಿ, ನಾವು ಬೆಂಗಳೂರವ್ರಿ, ನಾವು ಅದರಲ್ಲೂ ಓಕ್ಲಿಪುರದವರು. ನೀವು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ಗೋರು ನಾವು.